ಹೌದು ಹೌದು ಇದೆ ಇದೆ ಎಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಬಗ್ಗೆ. ಎಸ್ ಕೊಟ್ಟಿದ್ದೀನಿ ಸರ್. ನನ್ನ ಅಡ್ಮಿಟ್ ಆಗಿದ್ರೆ ನನ್ನ ಹಸ್ಬೆಂಡ್ ಇನ್ನು ICU ಅಲ್ಲಿ ಇದ್ದಾರೆ. ಸೊ ಹಲ್ಲೆ ಮಾಡ್ಬೇಕಾದ್ರೆ ಹಸ್ಬೆಂಡ್ ಇರ್ಲಿಲ್ಲ. ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ICU ನಲ್ಲಿ ಇದ್ದಾರೆ ಇವಾಗ. ICU ಅಲ್ಲಿ ಇದ್ದಾರೆ ನನ್ನ ಹಸ್ಬೆಂಡ್. ನಾವು ಹೋಗ್ಬೇಕು ಸರ್. ಈಸ್ ಫೈನ್. ಅಂದ್ರೆ ಲೈಕ್ ಉಸಿರಾಡಕ್ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ, ಅಂದ್ರೆ ತುಂಬಾ ಜೋರಾಗಿ ಇದು ಮಾಡಿದ್ದಾರೆ ಅವರು. ಸೊ ಎಸ್ ಮನೆಯಲ್ಲಿ ಸರಿ ಹೋಗಬೇಕಾಗಿದ್ದಂತ ಜಗಳ, ಸಣ್ಣ ಪುಟ್ಟ ಜಗಳ ಗೋಡೆ ಮಧ್ಯೆ ಯಾಕೆ ಬಂತು ಅಂತ ಸರ್ ನಾನು ಒಂದು ಹೇಳ, ಮಧ್ಯದಲ್ಲೇ ಇರ್ಬೋದಾಗಿತ್ತು. ಒಂದು ಮನುಷ್ಯನ್ಗೆ ಹೊಡಿತೀನಿ ಬಡಿತೀನಿ ಹೆದರ್ಸಿದ್ರೆ ಹೆಂಗಾಗುತ್ತೆ? ನಿಮ್ಮ ಮನೆಗಳಲ್ಲೂ ಹಿಂಗೆ ಆದ್ರೆ ಸುಮ್ನಿರ್ತೀರಾ? ಇಲ್ಲ ಅಲ್ಲ, ನಿಮ್ಮ ಅಕ್ಕ ತಂಗಿಗೂ ಹಿಂಗೆ ಆದ್ರೆ ಸುಮ್ನಿರ್ತೀರಾ? ಸುಮ್ನಿರಿ ಅಂತ ಇಲ್ಲಿ ಯಾರು ಹೇಳ್ತಿಲ್ಲ ಮೇಡಮ್. ಅಲ್ಲ ಅದೆಲ್ಲ ನೀವು ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ 100% ಅಲ್ವಾ? ನೀವು ಹಾಗಿದ್ರೆ ಸೊ ಸಣ್ಣ ಜಗಳ ಅಷ್ಟು ದೊಡ್ಡದಾಗಿ ಯಾಕೆ ಸರ್ ಇದು ಸಣ್ಣ ಜಗಳ ಅಲ್ಲ. ಚಾಕು ಚುಚ್ಚೋದು ನಿಮ್ಗೆ ಸಣ್ಣದ ಮೇಡಮ್? ಅದು ಅಲ್ಲ ಸರ್, ಅಲ್ಲ ಅದು ಸರ್ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಷ್ಟು ಹೇಳಕ್ ಇಷ್ಟಪಟ್ಟಿದೀನಿ. ನೀವು ಇನ್ನೇನೇ ಕ್ವಶನ್ ಇದ್ರು ಇನ್ನು ಮುಂದೆ ಕಾನೂನು ನೋಡ್ಕೊಳುತ್ತೆ. ಮಗು ಮೇಲೆ ದಿಢೀರ್ ಹಲ್ಲೆ ಮಾಡಿದ ಯಾಕೆ ಅಂತ? ಅದು ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಸುಮಾ ಅಂತ. ಹುಡುಗಿ ನನ್ನ ಮಗಳ್ ನೋಡ್ಕೊಳಕ್ ಬಂದವಳು. ಸೊ ಏನಾಗಿದೆ ಅಂದ್ರೆ 1 ತಿಂಗಳಿಂದ ಅವಳ ಮೇಲೆ ಕಳ್ತನದ ಆರೋಪ ಮಾಡಿದ್ರು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ನಮ್ಮ ಮನೆಗೆ ನೋಡ್ಕೊಳಕ್ ಬಂದಾಗ, ಮಗುನ್ ನೋಡ್ಕೊಳಕ್ ಬಂದಾಗ, ನಾವು ಆ ಹುಡುಗಿನ ಎಲ್ಲಿಂದನೋ ಬಂದಿರ್ತಾರೆ, ಮಕ್ಕಳು ನೋಡ್ಕೊಳಕ್ ಬಂದಿರ, ಅಪ್ಪ ಅಮ್ಮನ್ ಬಿಟ್ಟು ಬಂದಿರ್ತಾರೆ. ನಾವು ಆ ಹುಡುಗಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯ್ತಾ? ನಮ್ಮನೆ ತುಂಬಾ ದೊಡ್ಡದು ಹೇಳ್ದೆ ಅಲ್ವಾ? ಸೊ ಲಿವಿಂಗ್ ಏರಿಯಾ ಎಲ್ಲರಿಗೂ ಓಡಾಡೋ ಅಂತ ನಾನಲ್ಲಿ ಒಂದು ಫೋಟೋ ತಗೊಂಡು ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ಕಳ್ಳತನದ ಆರೋಪ ನಮ್ಮ ಹುಡುಗಿ ಮೇಲೆ ಹೊರಿಸಿದ್ಲು. ಸೊ ಅದಾದ ನಂತರ ನನಗೆ ಅಲ್ಲಿ ಅವತ್ತು ಆಯ್ತು, ಕೆಟ್ಟ ಮಾತು ಆಯ್ತು. ನಮ್ಮ ಮಾವ ಇದ್ರು, ಬಿಡಮ್ಮ ಇದೆಲ್ಲ ಬಿಟ್ಬಿಡು, ಅವಳಿಗೆ ಸವಾಸಕ್ಕೆ ಹೋಗ್ಬೇಡ. ನಾನು ಲೈಕ್ ಹೋಗಿಲ್ಲ ಸರ್. ನನ್ನ ಮಗಳ ಮೇಲೆ ಯಾವಾಗ ಅವಳು ಕೆನ್ನೆ ಇದು ಮಾಡಿದ್ಲೋ ಆ ಟೈಮ್ಗೆ 100% ನಾನು ಹೋಗ್ತೀನಿ ಸರ್. ನನ್ನ ಮಗಳು ನನಗೆ ಇಂಪಾರ್ಟೆಂಟ್, ಯಾರು ಇಂಪಾರ್ಟೆಂಟ್ ಅಲ್ಲ ನನಗೆ. ಅಲ್ಲಿ ನನ್ನ ಮಗಳೇ ನನಗೆ ಇಂಪಾರ್ಟೆಂಟ್. ಸೊ ಯಾರು ಏನಾದ್ರೂ ಅನ್ಕೊಳ್ಳಿ ಸರ್, ಆಸ್ತಿ ಬಗ್ಗೆ ಮಾತಾಡ್ಲಿ, 1000 ಜನ ಮಾತಾಡ್ಬೋದು ಸರ್. ನನಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಾನು ನನ್ನ ಗಂಡ, ನನ್ನ ಫ್ಯಾಮಿಲಿ. ಅವ್ರಿಗೆ ಗೊತ್ತಿದ್ರೆ ಸಾಕು. ನಾನು ಎಲ್ಲರನ್ನು ಮೆಚ್ಚೋ ಅವಶ್ಯಕತೆ ಇಲ್ಲ. ಎನಿವೇ ಥ್ಯಾಂಕ್ ಯು ಸೋ ಮಚ್. ಮಾಡ್ಲಿ ನಂಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿಲ್ಲಮ್ಮ, ಅದೆಲ್ಲ ಗೊತ್ತಿಲ್ಲಮ್ಮ. ಈಗ ಒಂದೇ ಮನೇಲಿ ಇದೀರಲ್ವಾ? ಒಂದೇ ಮನೇಲಿ ಇದ್ದಾಗ ಮತ್ತೆ ಈಗ ನೀವು ಅಲ್ಲೇ ಹೋಗ್ಬೇಕು, ಈ ಗಲಾಟೆಗಳು ಹಿಂಗೆಲ್ಲ ಮುಂದುವರಿತಾ ಇದೆ. ನನಗೆ ಆತರ ಏನಿಲ್ಲ, ಒಂದೇ ಮನೇಲಿ ಇದೀವಿ ಆತರ ಇಲ್ಲ. ಎಲ್ಲದು ಡಿಫ್ರೆಂಟ್ ಇದೆ. ನಮ್ದು ತುಂಬಾ ದೊಡ್ಡ ಮನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ಬೋದು. ಅದ್ ನಂಗೆ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ. ಅವ್ರು ಏನ್ ಒಂದು ವಿಡಿಯೋದಲ್ಲಿ ನಿಮ್ಮ ಹಸ್ಬೆಂಡ್ ಜೋರಾಗಿ ಹೊಡೆಯೋದು ಒಂದು ವಿಡಿಯೋ ವೈರಲ್ ಆಗ್ತಿದೆ. ಜೋರಾಗಿ ಪ್ರೇಮ ಅವರ ತಂಗಿಗೆ ಹೊಡೆದಿದ್ದಾರೆ ಸರ್. ಚಪ್ಲಿ ತೆಗಿಯಕ್ ಹೊಡಿಯಕ್ ಹೋಗಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿನ್ಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅನ್ಬಿಟ್ಟು ಚಪ್ಲಿ 100% ಅಲ್ವಾ ಸರ್? ಹೆಂಡ್ತಿನ ಹಂಗ್ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಈ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ. ಎನಿವೇ ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.